ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಇಂದಿನ ಲಲಿತಾ ಸಹಸ್ರನಾಮದ ಶ್ಲೋಕದ ಮೊದಲನೇ ಶ್ಲೋಕದ ಕಡೆಯ ಒಂದು ನಾಮ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ. ಇಲ್ಲಿ ಮೊದಲನೇ ಶ್ಲೋಕದ ಕಡೆಯ ನಾಮ ದೇವಕಾರ್ಯ ಸಮುದ್ಯತ. ಈ ದೇವಕಾರ್ಯ ಸಮುದ್ಯತ ಅರ್ಥವನ್ನು ಅನುಸಂಧಾನ ಮಾಡೋಣ. ಏನು ದೇವಕಾರ್ಯ ಸಮುದ್ಯತ ಅಂತಂದರೆ, ಈ ಅಸುರರ ದುಷ್ಟಶಕ್ತಿ ಇಡೀ ಪ್ರಪಂಚವನ್ನೇ ಪೀಡಿಸ್ತಿರ್ಬೇಕಾದ್ರೆ ಅವರ ಅಸುರ ಶಕ್ತಿಯ ಮುಂದೆ ದೇವತೆಗಳ ದೈವೀ ಬಲ ಎದುರು ನಿಲ್ಲದಾಗದೆ ಹೋದಾಗ, ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಆ ದೇವತೆಗಳ ಉದ್ದೇಶವನ್ನು ಸಫಲಗೊಳಿಸಿ ಅವರ ಕಾರ್ಯವನ್ನು ಯಶಸ್ವಿಯಾಗುವ ಹಾಗೆ ಮಾಡಿ ತನ್ನನ್ನು ನಂಬಿ ಆರಾಧಿಸ್ತಕ್ಕಂತಹ ಭಕ್ತರ ಮಕ್ಕಳ ಆಕ್ರಂದನವನ್ನು ಆ ಶ್ರೀಮಾತೆ ನಿವಾರಿಸುವ ಸಲುವಾಗಿ ಚಿದಗ್ನಿಕುಂಡದಿಂದ ದೇವಕಾರ್ಯ ಸಮುದ್ಯತಳಾಗಿ ಅವಳು ಆವಿರ್ಭವಿಸಿದ್ದಾಳೆ ಅಂತಕ್ಕಂಥದ್ದು. ನೋಡಿ, ನಮ್ಮಲ್ಲೂ ಕೂಡ ಅಸುರ ಪ್ರವೃತ್ತಿ ಜಾಸ್ತಿಯಾಗಿ ಅದು ನಮ್ಮಲ್ಲಿರ್ತಕ್ಕಂತಹ ಸದ್ಗುಣಗಳನ್ನು ನುಂಗಿ ಬಿಡಬಹುದೇನೋ ಅಂಥ ಅರ್ಥವಾದ ಕ್ಷಣದಲ್ಲಿ ನಾವು ಆ ಮಾತೆಗೆ ಮೊರೆ ಹೋಗಿ ಬೇಡ್ಕೊಂಡ್ರೆ ಆಕೆ ನಮ್ಮ ಹೃದಯದಲ್ಲಿರ್ತಕ್ಕಂತಹ ಚಿದಗ್ನಿಯಲ್ಲಿ ಉದ್ಭವಿಸಿ ನಮ್ಮಲ್ಲಿರ್ತಕ್ಕಂತಹ ಅಸುರಿ ಭಾವಗಳನ್ನು, ಆ ಶಕ್ತಿಯನ್ನು ಖಂಡಿತವಾಗ್ಲೂ ನಿಗ್ರಹಿಸ್ತಾಳೆ. ನಮ್ಮ ಸುತ್ತಲೂ ರಾಕ್ಷಸರನ್ನು ಮೀರಿಸ್ತಕ್ಕಂಥ ವ್ಯಕ್ತಿಗಳು ನಮಗೆ ಸಮಸ್ಯೆಗಳನ್ನ ತಂದೊಡ್ತಿರ್ಬೇಕಾದ್ರೆ, ನಮಗೆ ಚಿತ್ತ ಶಾಂತಿ ಇರದೆ ಮಾಡ್ತಾ ಇದ್ದಾಗ ತಾಯಿಯ ಪಾದಗಳಿಗೆ ಶರಣು ಹೋಗ್ಬಿಟ್ರೆ ಸಾಕು, ನಮ್ಮ ಮನೋಕಾಶದಲ್ಲಿ ಅವಳು ಖಂಡಿತವಾಗಲಿ ಸಾಕ್ಷಾತ್ಕರಿಸ್ತಾಳೆ. ಅಮ್ಮನವರು ಚಿದಗ್ನಿಕುಂಡ ಸಂಭೂತಳಾಗಿ ಇಂದ್ರಿಯಗಳಿಗೆ ಅಧಿಪತಿಗಳಾಗಿರ್ತಕ್ಕಂಥ ದೇವತೆಗಳನ್ನು ಆಯಾ ಕೆಲಸಗಳನ್ನು ಸಕ್ರಮವಾಗಿ ನಿರ್ವಹಿಸುವ ಹಾಗೆ ಮಾಡ್ತಾಳೆ ಅಮ್ಮನವರು. ದೇವಕಾರ್ಯ ಸಮುದಿತಳಾಗಿ ಇಲ್ಲಿ ಆ ಮಹಾಮಾತೆ ಅವತರಿಸ್ತಕ್ಕಂತಹ ಮೊದಲನೇ ಶ್ಲೋಕ ಮುಗಿಯುತ್ತೆ ಈ ಒಂದು ನಾಮದಿಂದ. ಎಷ್ಟು ಅದ್ಭುತವಾಗಿದೆ ನೋಡಿ. ನಮ್ಗೆ ಅದಕ್ಕೆ ಹೇಳೋದು, ನಮಗೆ ಏನಾಗ್ಬಿಡುತ್ತೆ ಗೊತ್ತಾ, ಹೋಗ್ತಾ ಇರ್ತೀವಿ, ಒಂದೇನೋ ಒಂದು ದಾರಿನಲ್ಲಿ ಹೋಗ್ತಾ ಇರ್ತೀವಿ. ಒಂದೊಂದು ಸತಿ ಈ ಮಾಯೆಯಿಂದ ನಮಗೆ ಏನೇನೋ ಮನಸ್ಸು ತಿರುಗಿಬಿಡತ್ತೆ. ಆಗ ನಮಗೆ ಎಚ್ಚೆತ್ಕೋಬೇಕು, ನಾವು ಈ ಥರ ಹೋಗ್ತಾ ಇದ್ದೀವಿ, ಅಸುರಿ ಭಾವ ನಮ್ಮಲ್ಲಿ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅನಿಸಿದ ತಕ್ಷಣ ನಾವು ಆ ತಾಯಿಯನ್ನು ಜ್ಞಾಪಿಸ್ಕೊಂಡ್ರೆ, ತಾಯಿಯನ್ನು ಸ್ಮರಿಸಿದ್ರೆ ನಮ್ಮ ಹೃದಯಾಕಾಶದಲ್ಲೇ ಅವಳ ಒಂದು ಕಾಣಿಸ್ಕೊಳ್ತಾಳೆ. ನಮಗೆ ಆ ದಾರಿಯಲ್ಲಿ ಹೋಗದೇದ ಹಾಗೆ ನಮ್ಮನ್ನು ತಡೀತಾಳೆ ಅವಳು. ಅದಕ್ಕೋಸ್ಕರ ಅಮ್ಮನವರ ಧ್ಯಾನ ಮಾಡ್ತಾ ಇರಬೇಕು. ಆ ಅಮ್ಮನವರ ಸಾಕ್ಷಾತ್ಕಾರದಿಂದ ನಮ್ಮ ಒಂದು ಕೆಟ್ಟ ಮಾರ್ಗ ಅಥವಾ ನಮ್ಗೆ ಏನು ನಾವು ಡಿಸ್ಟ್ರಾಕ್ಟ್ ಆಗ್ತಿರ್ತೀವಿ ಅದರಿಂದ ನಾವು ವಾಪಸ್ ಬರಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ನಿಜವಾಗ್ಲೂ ಅದಕ್ಕೆ ಹೇಳಿದ್ದು, ಅವಳನ್ನ ನಾವು ಸದಾ ಜ್ಞಾಪಿಸ್ಕೋತಾ ಇದ್ದರೆ, ಸದಾ ಅವಳನ್ನ ನೆನೆಸ್ಕೋತಾ ಇದ್ದರೆ ನಮ್ಮ ಜೊತೆಗೇ ಇರ್ತಾಳೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ದೇವಕಾರ್ಯ ಸಮುದ್ಯತ ಅಂತಕ್ಕಂಥ ಶ್ರೀನಾಮದಿಂದ ನಾವು ಏನು ತಾಯಿಯನ್ನು ಕರಿತೀವಿ ಅಂದರೆ, ಕೊಡ್ತಕ್ಕಂಥ ಭಾವನೆಯನ್ನು ಹೊಂದಿರತಕ್ಕಂಥದ್ದಕ್ಕೆ ಒಂದು ಮಹಾಯಜ್ಞ ಅಂತ ಕರೀತಾರೆ, ಹೌದಾ? ಇಂಥ ಸಾರ್ವತ್ರಿಕ ದಾನ ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂಥ ಕಾರ್ಯ ವಿಶ್ವ ಕಲ್ಯಾಣ ದೃಷ್ಟಿಯಿಂದ ಬಹಳ ಹಳೆಯ ಹಿಂದಿನ ಕಾಲದಿಂದಲೂ ಅದು ಬಂದ್ಬಿಟ್ಟಿದೆ. ಅದಕ್ಕೆ ನೋಡಿ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ನೋಡಿ, ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇ ಹನಾಕಂ ಮಹಿಮಾನಸ್ಸಚಂತೆ ಯತ್ರ ಪೂರ್ವೇ ಸಾಧ್ಯಾಸಂತಿ ದೇವಾಃ ಅಂತ ಹೇಳ್ತಾರೆ. ಒಂದು ಶ್ಲೋಕ, ಒಂದು ಮಂತ್ರ ಇದೆ. ಅಂದರೆ ಯಜ್ಞಮಯವಾಗಿರ್ತಕ್ಕಂತಹ ದೇವನನ್ನು ಯಜ್ಞದಿಂದಲೇ ಸೇವಿಸಬೇಕು ಅಲ್ವಾ? ಅಂದರೆ ಕೊಡುವ ಭಾವವುಳ್ಳ ಮಹನೀಯರು, ಹಾಗೆ ಕೊಡ್ತಕ್ಕಂಥ ಭಾವವೇ ಧರ್ಮಗಳಲ್ಲೆಲ್ಲ ಬಹಳ ಪ್ರಥಮವಾಗಿರ್ತಕ್ಕಂಥ ದೇವ ಅಂದರೆ ಕೊಡ್ತಕ್ಕಂಥವನು ಅಂತ. ಆದ್ದರಿಂದ ಮಹಿಮಾವಂತರು ಸ್ವರ್ಗವನ್ನು ಹೊಂದುತ್ತಾರೆ. ಅವರನ್ನು ಅನುಸರಿಸಿ ದೇವತೆಗಳು ಸಾಧ್ಯರು ಎನಿಸ್ಕೊಂಡು ಸಿದ್ಧಿಯನ್ನು ಹೊಂದುತ್ತಾರೆ. ಅವರನ್ನೇ ಅನುಸರಿಸಬೇಕೆಂದು ಕೂಡ ಗೀತಾವಾಣಿಯಾಗಿದೆ. ಅದರಿಂದ
ಈ ಮೇಲಿನ ಮಂತ್ರಾರ್ಥವನ್ನು ಸಾಕ್ಷಾತ್ ಪರಮೇಶ್ವರನೇ ಮತ್ತೆ ಮತ್ತೆ ಪುನರುಚ್ಚರಿಸಿ ಜ್ಞಾನಯಜ್ಞವನ್ನು ಮುಂದುವರಿಸ್ತಾನೆ. ನಮಗೆ ಭಗವದ್ಗೀತೆಯಲ್ಲೂ ಕಾಣುತ್ತೆ ನಮಗೆ ಏನು ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮ ಇವತ್ತೇನ ಗಂತವ್ಯಂ ಬ್ರಹ್ಮ ಕರ್ಮ ಸಮಾಧಿನಃ ಅಂತ ಬರುತ್ತೆ ನೋಡಿ. ನಮಗದೆಲ್ಲ ಎಲ್ಲ ಕಡೆಗೂ ಸಿಗ್ತಕ್ಕಂಥದ್ದು. ಅವನನ್ನು ಆರಾಧನೆ ಮಾಡಲಿಕ್ಕೆ ದೇವಕಾರ್ಯ ಸಮುದ್ಯತ ಚಿದಗ್ನಿ ಕುಂಡ ಸಂಭೂತ ಅಲ್ಲಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಮ್ಮಲ್ಲಿ ದೈವೀ ಸಂಪತ್ತನ್ನು ಸಮೃದ್ಧಗೊಳಿಸಿ ದೇವತಾ ಜ್ಞಾನವನ್ನು ನೀಡ್ತಾ ಇರ್ತಕ್ಕಂತಹ ದೇವತಾ ಸಾರ್ವಭೌಮಳೇ ಆಗಿರ್ತಕ್ಕಂತಹ ಆ ಜ್ಞಾನದ ಮೂಲಕ ಸತ್ಸಂಕಲ್ಪಗಳನ್ನೇ ಕಲ್ಪಿಸ್ತಾ ಇರ್ತಕ್ಕಂತಹ ಕಲ್ಪಾಂತರ ವಿಶಾರದೆ ಹೃದಯ ಮಂದಿರದಲ್ಲಿ ಸತ್ ಇಚ್ಛೆಯನ್ನೇ ಮೂಡಿಸಿ ಭಾವಶುದ್ಧತೆಯನ್ನು ಸಂರಕ್ಷಿಸ್ತಕ್ಕಂತಹ ಭಾವನಾ ಮಾತೃ ಸಂತುಷ್ಟಳೇ ದೇವತಾ ಕಾರ್ಯಗಳಲ್ಲೇ ಸದಾಕಾಲವೂ ಮನಸ್ಸು ಇಂದ್ರಿಯಗಳು ತಲ್ಲೀನವಾಗಿರುವಂತೆ ಪ್ರೇರೇಪಿಸ್ತಕ್ಕಂತಹ ವಿಶ್ವಕರ್ಮಿಣಿಯೇ ಮಹಾ ಬ್ರಹ್ಮಯಜ್ಞವನ್ನು ಮಾಡಿಸಿ ತತ್ಫಲವನ್ನು ಸಮರ್ಪಿಸ್ತಕ್ಕಂತಹ ಸದ್ಗುಣವನ್ನು ದಯಪಾಲಿಸ್ತಕ್ಕಂತಹ ಬ್ರಹ್ಮ ಕರ್ಮ ಸಮರ್ಪಣೆಯಾಗಿರ್ತಕ್ಕಂಥ ಶ್ರೀ ಲಲಿತಾಂಬಿಕೆಯೇ ನಿನ್ನ ಪಾದಾರವಿಂದಗಳಿಗೆ ನಾನು ವಂದನೆಯನ್ನು ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳ್ತಾ ಈ ಮೊದಲನೇ ಶ್ಲೋಕವನ್ನು ನಾನು ಮುಗಿಸ್ತಾ ಇದ್ದೀನಿ. ಶುಭಮಸ್ತು.